ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕರೆಂಟ್ ಶಾಕ್ ಹೊಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದೆ. ಅದೃಷ್ಟವಶಾತ್ ಶಾಲಾ ಮುಖ್ಯೋಪಾಧ್ಯಾಯರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕರೆಂಟ್ ಶಾಕ್ ಹೊಡೆಸಿಕೊಂಡ ಮುಖ್ಯೋಪಾಧ್ಯಾಯರನ್ನ ಎಸ್ಎಸ್ ಹಿರೇಮಠ ಎಂದು ಗುರುತಿಸಲಾಗಿದೆ. ಶಾಲೆಯ ಮೇಲೆ ಹಾಯ್ದು ಹೋಗಿರುವ ಹೈ ಟೆನ್ಷನ್ ವೈರ್ನಿಂದಾಗಿ ಈ ಕರೆಂಟ್ ಶಾಕ್ ತಗುಲಿದೆ ಎನ್ನಲಾಗುತ್ತಿದೆ. ಮಕ್ಕಳ ಅಡ್ಮಿಷನ್ ಮಾಡುವ ವೇಳೆ ಏಕಾಏಕಿ ಕರೆಂಟ್ ಶಾಕ್ ಹೊಡೆದಿದೆ. ಶಾಕ್ ಎಫೆಕ್ಟ್ನಿಂದ ದಿಢೀರಾಗಿ ಅವರಿಗೆ ಕೈಕಾಲು ಸಮಸ್ಯೆ ಕಾಣಿಸಿಕೊಂಡಿದ್ದು, ತಕ್ಷಣ ಎಚ್ಚೆತ್ತ ಸಿಬ್ಬಂದಿ ಮುಖ್ಯೋಪಾಧ್ಯಾಯರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕಳೆದ 3 ವರ್ಷದಿಂದ ಹೆಸ್ಕಾಂಗೆ ಪತ್ರ ಬರೆದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಬಗೆಹರಿದಿಲ್ಲ. ಶಾಲೆಯ ಮೇಲೆಯೇ ಹೈ ಟೆನ್ಷನ್ ವೈರ್ ಹರಿದು ಹೋಗಿರುವುದರಿಂದ ಈ ರೀತಿಯ ತೊಂದರೆ ಉಂಟಾಗಿದೆ. ಹೈ ಟೆನ್ಷನ್ ವೈರ್ ಶಾಲೆಯ ಮೇಲೆ ಹಾಯ್ದು ಹೋಗಿದೆ. ಈ ರೀತಿ ವಿದ್ಯುತ್ ಹೆಚ್ಚಿನ ಪ್ರಮಾಣದಲ್ಲಿ ಆ ತಂತಿಗಳಲ್ಲಿ ಪ್ರವಹಿಸುವುದರಿಂದ ಮುಖ್ಯೋಪಾಧ್ಯಾಯರಿಗೆ ಶಾಕ್ ಹೊಡೆದಿದೆ ಎನ್ನಲಾಗುತ್ತಿದೆ. ಇನ್ನು ಸರ್ಕಾರಿ ಪ್ರಾಥಮಿಕ ಮಾದರಿ ಶಾಲೆಯ ಮೇಲೆ ಹಾಯ್ದು ಹೋಗಿರುವ ಈ ವಿದ್ಯುತ್ ತಂತಿಗಳನ್ನು ಸ್ಥಳಾಂತರಿಸುವುದು ಅಥವಾ ಸಮಸ್ಯೆಯನ್ನು ಬಗೆಹರಿಸುವ ಬಗ್ಗೆ ಹೆಸ್ಕಾಂ ಇಲಾಖೆ ಗಮನ ಹರಿಸಬೇಕಾಗಿದೆ. ನಾನು ಶ್ರೀ ಎಸ್ ಹಿರೇಮಠ್, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ 1 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ದಿನಾಂಕ 5/6/2024 ಮಧ್ಯಾಹ್ನ 2:30ರಿಂದ 3 ಗಂಟೆ ಒಳಗಾಗಿ ಮಕ್ಕಳ ಅಡ್ಮಿಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಶಾಲೆಯ ಪಕ್ಕದಲ್ಲಿರ್ತಕ್ಕಂಥ ಹೈ ಟೆನ್ಷನ್ ವೈರ್ದ ಕರೆಂಟ್ ಪಾಸ್ ಆಗಿ ನನಗೆ ಒಮ್ಮಿಂದೊಮ್ಮೆ ಕರೆಂಟ್ ಹೊಡೆದು 2 ಕೈ ಮತ್ತು ಕಾಲು ಮೇಲುಗಡೆ ಆಗಿ ನರಗಳ ಜಗ್ಗುವಂಥ ಸಂದರ್ಭ ಸಮಸ್ಯೆ ಆಯಿತು. ಏನೋ ದೈವದ ಬಲದಿಂದ ನಾನು ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ. ಈ ಪೂರ್ವ KEB ಅವರಿಗೆ 3ನೇ ತಿಂಗಳು, 4ನೇ ತಿಂಗಳು, 9ನೇ ತಿಂಗಳು 3 ಸಲ ಮನವಿಯನ್ನು ಸಲ್ಲಿಸಿದ್ವಿ. ಅದರಂತೆಯೇ ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮನವಿ ಸಲ್ಲಿಸಿವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು KEB ಅವರಿಗೆ ಮರು ಪತ್ರವನ್ನು ರವಾನಿಸಿದ್ದಾರೆ. KEB ಅವರು ನನಗೆ ಏಪ್ರಿಲ್ ತಿಂಗಳಿಗಿಂತ ಮುಂಚೆ ಸೂಕ್ತ ಕ್ರಮ ಕೈಗೊಳ್ಳಲು ತಮ್ಮ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ನಾನು ಪ್ರಾಣಾಪಾಯದಿಂದ ಪರಾಗಿದ್ದೇನೆ. ಆದರೆ ಅಲ್ಲಿರ್ತಕ್ಕಂಥ 300 ಮಕ್ಕಳಿಗೆ ಜೀವದ ಈ ಕರೆಂಟದ ತೊಂದರೆ ಇರುವುದರಿಂದ ಮುಂದೆ ಆಗುವಂಥ ಪ್ರಾಣಹಾನಿಯನ್ನು ತಪ್ಪಿಸಲು ನಾನು ಈ ತಮ್ಮ ಕ್ಷಣದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ.